ವರದಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಗಡಗಡ. ಕವರ್ ಸ್ಟೋರಿ ವರದಿಯಿಂದ ವಾಣಿಜ್ಯ ಇಲಾಖೆ ಅಲರ್ಟ್ ಆಗಿದೆ. ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಅಧಿಕಾರಿಗಳ ಅಮಾನತು. ಸುವರ್ಣ ನ್ಯೂಸ್ಗೆ ವಾಣಿಜ್ಯ ತೆರಿಗೆ ಆಯುಕ್ತ ಶಿಖಾ ಹೇಳಿಕೆ ನೀಡಿದ್ದಾರೆ. ಕವರ್ ಸ್ಟೋರಿಯ ವರದಿಯಿಂದಾಗಿ ವಾಣಿಜ್ಯ ಇಲಾಖೆ ಅಲರ್ಟ್ ಆಗಿದೆ. ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಅಧಿಕಾರಿಗಳ ಅಮಾನತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ವಾಣಿಜ್ಯ ತೆರಿಗೆ ಆಯುಕ್ತೆ ಶಿಖಾ ಹೇಳಿಕೆ ನೀಡಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳ ಕರ್ಮಕಾಂಡವನ್ನು ನಾವಿವತ್ತು ಬಯಲು ಮಾಡಿದ್ವಿ. ಈ ವರದಿಯನ್ನು ವಾಣಿಜ್ಯ ತೆರಿಗೆ ಆಯುಕ್ತರಾದಂತಹ ಶಿಖಾ ಮೇಡಮ್ ಅವರು ನೋಡಿದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೇಡಮ್, ವರದಿ ನೋಡಿದ್ರೆ ಮೇಡಮ್? ಹೌದು, ನೋಡಿದ್ದೇನೆ. ಇದ್ರ ಬಗ್ಗೆ ಯಾವ ರೀತಿ ಆ್ಯಕ್ಷನ್ ತೊಗೊತೀರಾ ಮೇಡಮ್? ಸೊ ಇದರಲ್ಲಿ ಮುಖ್ಯವಾಗಿ ಅರೌಂಡ್ 18 to 20 ಪೀಪಲ್ ಆಫೀಸರ್ಸ್ ಮತ್ತು ಸಿಬ್ಬಂದಿಗಳ ಬಗ್ಗೆ ನೀವು ವರದಿ ತೋರಿಸಿದ್ದೀರಾ. ಸೊ ಅದ್ರ ಬಗ್ಗೆ ನಾವು ಕನ್ಸರ್ನ್ಡ್ ಡಿವಿಷನ್ ಹೆಡ್ಸ್ ಹತ್ರ ಡೀಟೇಲ್ ವರದಿ ಇವತ್ತು ಕೊಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಪ್ರಿಲಿಮಿನರಿ ಎನ್ಕ್ವೈರಿದಲ್ಲಿ ನಮಗೆ ಎಲ್ಲಿ ಸತ್ಯಾಂಶಗಳು ಕಂಡು ಬರುತ್ತೆ, ವಿ ವಿಲ್ ಹ್ಯಾವ್ ಝೀರೋ ಟಾಲರೆನ್ಸ್ ಟುವರ್ಡ್ಸ್ ಸಚ್ ಆ್ಯಕ್ಟಿವಿಟಿ ಆ್ಯಂಡ್ ವಿ ವಿಲ್ ಟೇಕ್ ಕನ್ಸರ್ನ್ ಮೇಲೆ ವಿ ವಿಲ್ ಟೇಕ್ ಆ್ಯಕ್ಷನ್. ಓಕೆ. ಸೊ ಈ ಒಂದು ಭ್ರಷ್ಟಾಚಾರ ಪ್ರಕರಣದಲ್ಲಿ ಅವ್ರಿಗೆ ಶಿಕ್ಷೆ ಯಾವ ರೀತಿ ಇರುತ್ತೆ? ಅಂದರೆ 3 ತಿಂಗಳು ಬಿಟ್ಟು ಮತ್ತೆ ಡಿಪಾರ್ಟ್ಮೆಂಟ್ಗೆ ಸೇರಿ ಮತ್ತೆ ಆ ಕೆಲಸಕ್ಕೆ ಮುಂದಾಗಬಹುದಾ, ಅಥವಾ ಅವ್ರಿಗೆ ಶಾಶ್ವತವಾದಂತಹ ಒಂದು ಶಿಕ್ಷೆ ಪ್ರಕಟ ಮಾಡ್ತೀರಾ? ನೋಡಿ, ನ್ಯಾಚುರಲ್ ಜಸ್ಟಿಸ್ ಪ್ರಕಾರ ಪ್ರಿಲಿಮಿನರಿ ಎನ್ಕ್ವೈರಿ ಆಗಲಿ. ಇದರಲ್ಲಿ ಯಾರ್ಯಾರ ಮೇಲೆ ಇದು ಬಂದಿದೆ, ವಿ ವಿಲ್ ಇಶ್ಯೂ ನೋಟಿಸ್, ವಿ ವಿಲ್ ಟೇಕ್ ರಿಪ್ಲೈ ಆ್ಯಂಡ್ ಎಲ್ಲಿ ಪ್ರೈಮಾ ಫೇಸಿ ಇಟ್ಸೆಲ್ಫ್ ವಿ ಹ್ಯಾವ್ ಸಫಿಷಿಯೆಂಟ್ ಎವಿಷನ್, ಸರ್ಟನ್ಲಿ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಅದು ಬೇರೆ ಬೇರೆ ಆ್ಯಕ್ಷನ್ಸ್ ಇರ್ಬೋದು. ಒಂದು ಸಸ್ಪೆನ್ಷನ್ ಇರ್ಬೋದು, ಅಥವಾ ಇನ್ಸ್ಪೆಕ್ಷನ್ ವಿಜಿಲೆನ್ಸ್ ಡ್ಯೂಟಿಲಿಂದ ತೆಗೆಯೋದು ಇರ್ಬೋದು, ಅಥವಾ ರೂಲ್ 11 ಕೆಳಗಡೆ ಅವ್ರ ಮೇಲೆ ಡಿಸಿಪ್ಲಿನರಿ ಎನ್ಕ್ವೈರಿ ಇರ್ಬೋದು. ಸೊ ಆ್ಯಸ್ ಪರ್ ದ ಕೇಸ್, ಯಾಕೆಂದರೆ ಎವ್ರಿ ಇಶ್ಯೂ ಇಸ್ ಡಿಫ್ರೆಂಟ್, ಒಂದಲ್ಲ ಒಂದು ಬೇರೆ ಬೇರೆ ಪ್ರಕರಣಗಳು ಇದೆ. ಅದರಂತೆ ನಾವು ಎನ್ಕ್ವೈರಿ ಮಾಡಿ ಖಂಡಿತ ವಿ ವಿಲ್ ಟೇಕ್ ಆ್ಯಕ್ಷನ್. ಓಕೆ ಮೇಡಮ್, ಡಿಪಾರ್ಟ್ಮೆಂಟ್ ಹೆಡ್ ಆಗಿ ತಾವು ಇಷ್ಟೊಂದು ಲೂಪೋಲ್ ಆಗ್ತಿರೋದು ತಮ್ಮ ಗಮನಕ್ಕೆ ಗೊತ್ತಿಲ್ಲ ಮೇಡಮ್? ಇದರಲ್ಲಿ ಫಾರ್ ಇದು ವಿಜಿಲೆನ್ಸ್ದಲ್ಲಿ ಬಿಗಿ ಮಾಡಲಿಕ್ಕೆ ನಾವು ಈಗಾಗಲೇ ಸಾಕಷ್ಟು ಆ್ಯಕ್ಷನ್ ತೊಗೊಂಡಿದ್ದೀವಿ. ನೀವು ನಮ್ಮದು ಇಲಾಖೆದು ಏನು 1920ದಲ್ಲಿ ಇಡೀ ವರ್ಷದಲ್ಲಿ 58 crore ಪೆನಲ್ಟಿ ಇತ್ತು. ಬಟ್ ಅಕ್ಟೋಬರ್ದಲ್ಲಿ ಈಗಾಗಲೇ ನಮಗೆ ಅರೌಂಡ್ ಸುಮಾರು 90 crore ಮೇಲೆ ಪೆನಲ್ಟಿ ವಿ ಆರ್ ಕಲೆಕ್ಟಿಂಗ್. ಸಾಕಷ್ಟು ಕರ್ನಾಟಕ ರಾಜ್ಯದಲ್ಲಿ ಮೂಲೆಯಲ್ಲೇ ಈ ಸ್ಟಿಂಗ್ ಆಪರೇಷನ್ ಮಾಡಿದ್ದೀವಿ ಮೇಡಮ್. 1.5 ತಿಂಗಳಿಂದ ಮಾಡಿದ್ದೀವಿ. ರಾಜ್ಯಕ್ಕೆ ತೆರಿಗೆಯನ್ನು ಯಾವ ರೀತಿ ಕಟ್ಟಬೇಕು, ಯಾವ ರೀತಿ ಕಟ್ಟಬಾರ್ದು ಅಂತೇಳಿ ಅಧಿಕಾರಿಗಳೇ ಮಂತ್ಲಿ ಮಾತಾಡುವಂತಹ ಸಿಸ್ಟಮ್ಮು ಈಗ ಆಲ್ರೆಡಿ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಇಲ್ಲ, ಖಂಡಿತ ಇದು ಈ ಥರ ನೀವು ಏನು ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ, ಅದು ನಾವು ಅದನ್ನು ತನಿಖೆ ಮಾಡ್ತೀವಿ. ಅದರಲ್ಲಿ ಯಾವುದೋ ಸತ್ಯಾಂಶ ಇದ್ದರೆ ಖಂಡಿತ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಮತ್ತು ನಮ್ಮದು ಏನು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವ್ರಿಗೆ ಹೆಚ್ಚು ಮಾಹಿತಿ ತರಲು, ಅದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ತರಲು ಕೂಡ ನಮ್ಮಿಂದ ಏನು ಕ್ರಮ ಕೈಗೊಳ್ಳಬೇಕು ನಾವು ಈಗಾಗಲೇ ಮಾಡ್ತಾಯಿದ್ದೀವಿ. ಸುಮಾರು 22 ಡಾಕ್ಯುಮೆಂಟ್ರಿ ಮೂವೀಸ್ ಇದ್ದ ಬಗ್ಗೆ ನಾವು ಮಾಡಿದ್ದೀವಿ. ಈ ಪರ್ಟಿಕ್ಯುಲರ್ ಕ್ಷೇತ್ರ ಏನಿದೆ ವಿಜಿಲೆನ್ಸ್, ಅದಕ್ಕೆ ಫೋಕಸ್ ಮಾಡಿ ನಾವು ಇನ್ನೂ ಹೆಚ್ಚು ಜಾಗರೂಕತೆ ತರಲು ನಾವು ಕ್ರಮ ಕೈಗೊಳ್ತೀವಿ. ಮತ್ತು ಇಟ್ ಕುಡ್ ಬಿ ಒನ್ ಆಫ್ ಕೇಸಸ್ ದ ಜನರಲೈಸ್ಡ್ ಡಿಪಾರ್ಟ್ಮೆಂಟೇ ಹಾಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಯಾಕಂದರೆ ತಾವು ಬಂದಂತಹ ಬಳಿಕ ಯಾವ ರೀತಿ ಗ್ರೋತ್ ಆಗಿದೆ, ಯಾವ ರೀತಿ ಗುಜರಾತನ್ನು ಬೀಟ್ ಮಾಡಿ ನಾವು ಮೇಲಕ್ಕೆ ಬಂದಿದ್ದೀವಿ, ಇಟ್ಸ್ ನಮ್ಮ ಹೆಮ್ಮೆ ಇದು, ತಾವು ಕೆಲಸ ಮಾಡಿರುವಂತಹ ಹಿನ್ನೆಲೆಯಲ್ಲಿ. ಸೊ ಈ ಒಂದು ಇದೆಲ್ಲ ನೋಡ್ತಾ ಇದ್ದ ಸಂದರ್ಭದಲ್ಲಿ ಈಗ ಕಲೆಕ್ಷನ್ ಆಗ್ತಿರುವಂತಹ ಪೆನಾಲ್ಟಿ ಏನೂ ಅಲ್ಲ ಮೇಡಮ್. 1 to 3 ಮಾಡುವಂತಹ ಅವಕಾಶ ತಮ್ಮ ಕೈಯಲ್ಲಿದೆ. ಸೊ ವಿಜಿಲೆನ್ಸ್ ಈಸ್ ವೆರಿ ಇಂಟ್ರೂಸಿವ್. ಅದರಲ್ಲಿನೂ ನೀವು ಕರ್ನಾಟಕ ನೋಡಿದರೆ ಮುಖ್ಯವಾಗಿ ನಮ್ಮಲ್ಲಿ ವೆರಿ ಸ್ಟ್ರಾಂಗ್ ವಿಜಿಲೆನ್ಸ್ ವಿಂಗ್ ಇದೆ. ಬೇರೆ ಯಾವುದು ರಾಜ್ಯ ನೀವು ನೋಡಿದರೆ, ಗುಜರಾತ್ ಇರ್ಬೋದು, ತಮಿಳುನಾಡು ಇರ್ಬೋದು, ನಮ್ಮ ಅಕ್ಕಪಕ್ಕದ ನೇಬರಿಂಗ್ ರಾಜ್ಯಗಳಲ್ಲಿ, ಈವನ್ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರದಲ್ಲಿ ವಿಜಿಲೆನ್ಸ್ ಆ್ಯಕ್ಟಿವಿಟಿ ಇಸ್ ಮಿನಿಮೈಸ್ಡ್. ಬಟ್ ನಾವು ಅದನ್ನು ರಿಟೈನ್ ಮಾಡಿದ್ದೀವಿ. ಇವಾಗೂ ನಾವು ಈಗಾಗಲೇ ಸುಮಾರು 2 ತಿಂಗಳ ಹಿಂದೆ ನಮ್ಮ ಅಧಿಕಾರಿಗಳಿಗೆ ಬಿಫಾ ಅನಾಲಿಟಿಕ್ಸ್ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ದಟ್ ಸಿಸ್ಟಮ್ ಬೇಸ್ಡ್ ವಿಜಿಲೆನ್ಸ್ ಮಾತ್ರ ಮಾಡಬೇಕು. ಸೊ ಅದು ಆ ನಿಟ್ಟಿನಲ್ಲಿ ಸುಮಾರು ಕೆಲಸ ಇವಾಗ ಆಗ್ತಾಯಿದೆ. ಅಸೈನ್ಮೆಂಟ್ಸ್ ಕೂಡ ನಾವು ಆನ್ಲೈನ್ ಕೇಸಸ್ ಸೆಲೆಕ್ಟ್ ಮಾಡಿನೇ ಕೊಡಬೇಕು ಅಂತಲೂ ಆಗಿದೆ. ಇನ್ನೂ ಎಲ್ಲಿ ನಾವು ಸಿಸ್ಟಮ್ಸನ್ನು ಸ್ಟ್ರೀಮ್ಲೈನ್ ಮಾಡಲು ಏನೇನು ಕ್ರಮ ಕೈಗೊಳ್ಳಬೇಕು, ವಿ ವಿಲ್ ಟೇಕ್ ದೋಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.